ನಮಸ್ಕಾರ. ಹೃದಯಘಾತ ಆ್ಯಕ್ಚುಲಿ ಹೃದಯಘಾತ ಆಗುವ ಸಂಭವ ಏಕೆ ಅಂದರೆ ಈಗ ರೀಸೆಂಟ್ ಇಯರಲ್ಲಿ ಈಗ ಹಾಸನದಲ್ಲಿ ಆಗಿರ್ಬೋದು, ಕೆಲವು ಶಿವಮೊಗ್ಗದಲ್ಲಿ ಎಲ್ಲ ಕಡೆಯಲ್ಲಿ ಒಂದು 46-50 ಮಂದಿ ಎಕ್ಸ್ಪೈರ್ಡ್ ಆದರು ಹೃದಯಘಾತದಲ್ಲಿ. ಯಾಕೆ ಆಗ್ತದೆ, ಏನಾಗ್ತದೆ? ಕೆಲವರು ದುಡಿತಾರೆ ಅಂತ ಹೇಳ್ತಾರೆ, ನಾವು ತುಂಬ ರೈತರು ದುಡಿತಾರೆ ಎಲ್ಲ ಹೇಳ್ತಾರೆ. ಓಕೆ, ದಟ್ ಇಸ್, ಎಷ್ಟು ದುಡಿದ್ರು ನಾವು ಉಸಿರಾಟದ ಕ್ರಿಯೆ ಏನು ಮಾಡ್ತೇವೆ? ಉಸಿರಾಟದ ಕ್ರಿಯೆಯಲ್ಲಿ ಏನು ಮಾಡ್ತೇವೆ? ನೀವು ಒಂದು ದಿವಸ ಆದರೂ ಸಹ ಉಸಿರು ಯಾವ ರೀತಿ ಕ್ರಿಯೆ ನಡೀತದೆ ಅಂತ ನಿಮಗೆ ಗೊತ್ತಿದೆಯಾ? ಅದಕ್ಕಾಗಿ ಉಸಿರಿನ ಕ್ರಿಯೆ ನಾವು ಯಾವತ್ತೂ ಈಗ ಅದನ್ನು ಹೇಳುವ ಟೈಮ್ ಇಲ್ಲ. ಈಗ ಯಾಕೆ ಅಂದರೆ ನಾವು ಆ ಹೃದಯಘಾತವನ್ನು ತಡಿಬೇಕು. ಈಗಿನ ಮಟ್ಟದಲ್ಲಿ ಇರುವಂಥ ಹೃದಯಘಾತವನ್ನು ತಡಿಬೇಕಾದ್ರೆ ಒಂದು ವಿಷಯ ಇಷ್ಟೇ ಸಾಕು. ನೀವು ಹೆಚ್ಚು ಇದನ್ನು ಮಾಡೋದು ಬೇಡ. ಒಂದನೇದಾಗಿ ನೋಡಿ, ಜಸ್ಟ್ ಒಂದು ನಿಧಾನವಾಗಿ ಬಾರಿಸ್ತೇವೆ. ಇದು ವೈಬ್ರೇಷನ್ ಪವರ್. ಇದೊಂದು 21 ಬಾರಿ ಮಾಡಿ ಸಾಕು. ಆಗ ವೈಬ್ರೇಷನ್ ಬರ್ತದೆ, ಇದು ವೈಬ್ರೇಟ್ ಬರ್ತದೆ. ಯಾವುದು? ಹಾರ್ಟ್ ವೈಬ್ರೇಟ್ ಬರ್ತದೆ. ಅದು ಹೆಚ್ಚು ಒಮ್ಮೆಲೆ ಏನಾಗ್ತದೆ ಗೊತ್ತಾ? ಎಕ್ಸೇಲ್ ಮಾಡಲಿಕ್ಕೆ ಗೊತ್ತಿಲ್ಲ. ಉಸಿರನ್ನು ಎಕ್ಸೇಲ್ ಮಾಡುವ ಪವರ್ ನಿಮ್ಮಲ್ಲಿ ಕಡಿಮೆ ಆಗಿದೆ. ನೀವು ಎಷ್ಟೇ ನಾನು ದುಡಿತೇನೆ ಅಂತ ಹೇಳ್ತೀರಿ. ಆದರೆ ಉಸಿರಿನ ಕ್ರಿಯೆ ಯಾವ ರೀತಿ ಅಂದರೆ, ಉಸಿರು ಇನ್ನೇಳು ಪಟ್ಟರೆ ಎಕ್ಸೇಲ್ ಜಾಸ್ತಿ ಆಗಬೇಕು. ಅಲ್ಲಿ ಒಂದೊಂದು ತೊಟ್ಟು ಉಸಿರು ಇರೋದ ಹಾಗೆ ನೀವು ಉಸಿರಾಡಿ ನೋಡಿ. ಈಗ ನೋಡಿ, ಉಸಿರಾಡಿ. ಫಸ್ಟ್ ನಿಮಗೆ ಮೂಗಲ್ಲಿ ಉಸಿರಾಡಲಿಕ್ಕೆ ಗೊತ್ತೇ ಇಲ್ಲ, ಅದಕ್ಕೆ ಬಾಯಲ್ಲಿ ಫಸ್ಟ್ ನೋಡಿ. ಒಮ್ಮೆ ತೆಗಿರಿ. ಎಕ್ಸೇಲ್ ಮಾಡುವಾಗ ಈ ರೀತಿ ಬಡೀರಿ. ಇನ್ನೆಲ್ಲಿ ಬಡಿ. ಆ ರೀತಿ ಒಮ್ಮೆ ಇನೇಲ್ ಮಾಡಿ. ಒಂದು ತೊಟ್ಟು ಉಸಿರು ಇರಬೇಡಿ. ಆಗ ಉಸಿರು ಎಲ್ಲ ಬಿಟ್ಟಾಗ ಅಲ್ಲಿ ಪ್ರೆಸ್ ನೀವು ಬೈ ಫೋರ್ಸ್, ಆ ಫೋರ್ಸಿಗೆ ಇನೇಲ್ ಮಾಡಿ. ನೀವಾಗಿ ಇನೇಲ್ ಮಾಡಲಿಕ್ಕೆ ಹೋಗಬೇಡಿ. ಸಾವು ಯಾವಾಗಲೂ ಬರ್ತದೆ. ಇನ್ನೇನು ನೀವು ಮಾಡಲಿಕ್ಕೆ ಹೋಗಿ, ನೀವು ಬಿಟ್ಟ ಫೋರ್ಸಲ್ಲಿ, ಎಕ್ಸೇಲ್ ಮಾಡಿದ ಫೋರ್ಸಲ್ಲಿ ಇನೇಲ್ ಆಗಬೇಕು. ಅದು 1% ಆಗಿರಲಿ. ಆಕ್ಸಿಜನ್